ಸುಮಾರು ಈ ಯೋಜನೆಗೆ 4,336 ಕೋಟಿ ರೂಪಾಯಿ. ಇಲ್ಲಿ ಯುಜಿಡಿ ಇಲ್ಲ, ಬಿಎಲ್ಇ ಇಲ್ಲ, ಈ ಹಳ್ಳಿಗಳಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದೆ. ನಾನು ಅವತ್ತು ತೀರ್ಮಾನ ಮಾಡಿದೆ, ಏಕ ಅದರಿಂದ ಆರ್ಥಿಕ ಸಹಾಯವನ್ನ ಪಡೆದು ಇದನ್ನು ಮಾಡೋಣ ಅಂತೇಳಿ ಅವತ್ತು ಮಂಜೂರಾತಿಯನ್ನ ಒಪ್ಪಿಗೆ ಕೊಟ್ಟು ಮಂಜೂರಾತಿಯನ್ನ ಕೊಡ್ತೇವೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾನೇ ಶಂಕುಸ್ಥಾಪನೆ ಮಾಡಿದಂತ ಯೋಜನೆ ಇವತ್ತು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ. ಈ 110 ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದು 5ನೇ ಹಂತ. ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, 6ನೇ ಹಂತನೂ ಕೂಡ ಮಾಡಬೇಕು. ಯಾಕಂತಂದ್ರೆ ಈ ಬೆಂಗಳೂರು ನಗರಕ್ಕೆ ಸಂಪೂರ್ಣವಾಗಿ ಅದಕ್ಕೋಸ್ಕರ 6ನೇ ಹಂತದ ಯೋಜನೆಗೂ ಕೂಡ ನೀವು ತಯಾರು ಮಾಡ್ಕೊಳ್ಳಿ ಅಂತಕ್ಕಂಥ ಯೋಜನೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. 6ನೇ ಹಂತದ ಯೋಜನೆಗೆ ಸುಮಾರು 7,200 ಕೋಟಿ ರೂಪಾಯಿ, 7,200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗ್ತದೆ. ಅದನ್ನೂ ಕೂಡ ಹಣಕಾಸಿನ ನೆರವನ್ನ ಪಡೆದು ಕುಡಿಯ ನೀರನ್ನ ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನರಿಗೂ ಕೂಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೂ ಕೂಡ ಕುಡಿಯ ನೀರನ್ನು ಕೊಡ್ತಕ್ಕಂಥ